ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರ ತನಿಖೆ ಚುರುಕನ್ನ ಪಡೆದಿದೆ. ಎಫ್ಐಆರ್ ದಾಖಲಾಗುವ ಮೊದಲೇನೆ ದೂರುದಾರರ ವಿಚಾರಣೆಗೆ ಮುಂದಾಗಿದೆ ಲೋಕಾಯುಕ್ತ ತನಿಖಾ ಸಂಸ್ಥೆ. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ಪ್ರಕರಣ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿ ಫಾಲೋ ಅಪ್ ಮಾಡ್ತಾ ಇರುವ ಸುದ್ದಿ. ಇದೀಗ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಾರೆ ಪುನೀತ್. ಮಂಡ್ಯ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಪುನೀತ್. ಎಫ್ಐಆರ್ ದಾಖಲಾಗುವ ಮುನ್ನವೇ ದೂರುದಾರರ ವಿಚಾರಣೆ ನಡೆಸಲಾಗ್ತಾ ಇದೆ. ಲೋಕಾಯುಕ್ತ ಡಿಐಜಿಗೆ ವರದಿ ನೀಡೋಕೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ದೂರುದಾರ ಪುನೀತ್ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಲಿಕ್ಕೆ ತೆರಳುತ್ತಾ ಇರುವ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಎಫ್ಐಆರ್ ದಾಖಲಾಗುವ ಮೊದಲೇ ದೂರುದಾರನಿಂದ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಮಂಡ್ಯ ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ಬಾರ್ ಲೈಸೆನ್ಸ್ ಪಡಿಬೇಕು ಅಂತಂದ್ರೆ ಲಂಚಕ್ಕೆ ಡಿಮ್ಯಾಂಡ್ ಇಡ್ತಾರೆ ಅಬಕಾರಿ ಅಧಿಕಾರಿಗಳು ಅಂತ ಹೇಳಿ ದೂರನ್ನ ನೀಡಿದ್ರು ಕಾಂಗ್ರೆಸ್ನ ಕಾರ್ಯಕರ್ತ ಪುನೀತ್. ಇದೀಗ ಪುನೀತ್ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ಆನಂದ, ಎಫ್ಐಆರ್ ದಾಖಲಾಗೋಕ್ ಮುಂಚೆನೆ ವಿಚಾರಣೆ ಯಾಕಾಗಿರಬಹುದು ಅಂತ ಹೇಳಿ, ಮುಂದೆ ಈ ಪ್ರಕರಣದ ತನಿಖೆ ಚುರುಕಾಗುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಂಡು ಬರ್ತಾ ಇದೆ? ಸ್ಮಿತಾ, ಮಂಡ್ಯ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ನಿನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನಿರಂತರವಾಗಿ ಫಾಲೋ ಅಪ್ ಕೂಡ ಮಾಡಲಾಗ್ತಾ ಇತ್ತು. ಅದರ ಪರಿಣಾಮ ಈಗಾಗಲೇ ಒಬ್ಬ ಅಧಿಕಾರಿ ಸಸ್ಪೆಂಡ್ ಆಗಿದ್ರೆ ಮತ್ತೊಬ್ಬ ಅಧಿಕಾರಿಯ ಅಮಾನತಿಗೆ ಈಗಾಗಲೇ ಶಿಫಾರಸು ಕೂಡ ಮಾಡಿರುವಂತದ್ದು. ಮತ್ತೊಂದೆಡೆ ಏನ್ ದೂರು ದಾಖಲಾಗಿದೆ ಅದ್ರ ಸಂಬಂಧಪಟ್ಟಂಗೆ ಮಂಡ್ಯ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಕೂಡ ಆರಂಭ ಮಾಡಿರುವಂತದ್ದು. ಎಫ್ಐಆರ್ ದಾಖಲಾಗೋಕ್ಕೂ ಮೊದಲೇ ಒಂದಷ್ಟು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆಡಿಯೋ ಮತ್ತೆ ವಿಡಿಯೋ ಏನ್ ಕೊಟ್ಟಿದ್ರೆ ಅದರ ಅಸಲಿಯತ್ತೇನು, ಜೊತೆಗೆ ಅದರಲ್ಲಿ ಸತ್ಯಾಂಶ ಇದೆಯಾ ಅನ್ನೋ ಒಂದು ಪರಿಶೀಲನೆಗೆ ಜೊತೆಗೆ ಒಂದಷ್ಟು ಪ್ರಾಥಮಿಕ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ದೂರುದಾರ ಪುನೀತ್ ಅವರನ್ನು ಕೂಡ ಕಚೇರಿಗೆ ಕರೆಸ್ಕೊಂಡು ಒಂದಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆ ನಂತರ ಏನೋ ಒಂದು ವರದಿಯನ್ನ ಸಿದ್ಧಪಡಿಸಿ ಲೋಕಾಯುಕ್ತ ಡಿಐಜಿಗೆ ಕಳಿಸ್ತಾರೆ. ಡಿಐಜಿ ಅನುಮತಿ ಕೊಟ್ಟ ಬಳಿಕ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡು ತನಿಖೆಯನ್ನ ಶುರು ಮಾಡುವಂತದ್ದು. ಸದ್ಯ ಈಗಾಗಲೇ ಆಕ್ಟಿವ್ ಆಗಿರುವಂತ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಇವತ್ತು ಪುನೀತ್ ಅವರನ್ನ ಕರೆಸ್ಕೊಂಡಿರುವಂತ ಡಿವೈಎಸ್ಪಿ ಸುನೀಲ್ ಕುಮಾರ್ ಅವರು ಒಂದಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅವರಿಂದ ಒಂದಷ್ಟು ದಾಖಲೆಗಳು ಜೊತೆಗೆ ಅವರಿಂದ ಯಾವ ರೀತಿ ಡಿಮ್ಯಾಂಡ್ ಬಂತು, ಒಂದಷ್ಟು ಆಡಿಯೋದಲ್ಲಿರುವಂತದ್ದು, ಜೊತೆಗೆ ಯಾವ ರೀತಿ ಡಿಮ್ಯಾಂಡ್ ಇಟ್ರು ಅನ್ನೋದೆಲ್ಲನೂ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಆನಂದ್ ಮಾಹಿತಿಗಾಗಿ. ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಬಿಜೆಪಿಯ ನಾಯಕರೇನೆ ಕಿಡಿಕಾರಿದ್ದಾರೆ. ಸಂವಿಧಾನ ಬದಲಾಯಿಸಕ್ಕೆ ಬಂದಿರೋದು ನಾವು ಅನ್ನೋ ಅನಂತಕುಮಾರ್ ಹೆಗಡೆ ಅವರ ಹಿಂದಿನ ಹೇಳಿಕೆ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಸಿಡಿದೆದ್ದಿದ್ದಾರೆ. ಅನಂತಕುಮಾರ್ ಹೆಗಡೆ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ ಅಂತ ಹೇಳಿ ಜರೆದಿದ್ದಾರೆ ಎಂಎಲ್ಸಿ ರವಿಕುಮಾರ್. ಸಂವಿಧಾನ ಬದಲಾಯಿಸೋಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರು, ಅದರಿಂದ ಪಕ್ಷಕ್ಕೆ ಬಹಳಷ್ಟು ಹಾನಿ ಆಯಿತು ಅಂತ ಮಾಜಿ ಸಂಸದರ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನ ಬದಲಿಸ್ತೇವೆ ಅಂತ ಹೇಳಿಕ್ಕೆ ಅವ್ರು ಯಾರು? ಮೋದಿ ಅಮಿತ್ ಶಾ ಹೇಳಿಕೆ ನೀಡಿದ್ರಾ ಹಾಗಂತ ಹೇಳಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ರವಿಕುಮಾರ್. ಸಂವಿಧಾನದ ಬಗ್ಗೆ ಸುಮ್ಮನೆ ವಿರೋಧ ಮಾಡಿದಂತವ್ರು ಅನಂತ್ ಕುಮಾರ್ ಹೆಗಡೆ ಸಂವಿಧಾನವನ್ನ ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ. ಅವರೊಬ್ಬ ಹುಚ್ಚ. ಯಾರು? ಅನಂತ್ ಕುಮಾರ್ ಹೆಗಡೆ ನೆಹರು ಪ್ರಧಾನಮಂತ್ರಿ ಹೇಳಿದ್ರ? ಯಾರೋ RSS ನ ಸರಸಂಘ ಚಾಲಕರು ಹೇಳಿದ್ರ? ಏನೋ ಮಾತಿನ ಬರದಲ್ಲಿ ಹೇಳಿ ನಾನು ಅವ್ರನ್ನ ಓದ್ ಮಾಡ್ಕೊಳ್ತಾ ಇಲ್ಲ. ಸಂವಿಧಾನದ ಬಗ್ಗೆ ಸುಮ್ಮನೆ ವಿರೋಧ ಮಾಡಿದಂತವ್ರು ಅನಂತ್ ಕುಮಾರ್ ಹೆಗಡೆ ಸಂವಿಧಾನವನ್ನ ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ. ಅವರೊಬ್ಬ ಹುಚ್ಚ. ಯಾರು? ಅನಂತ್ ಕುಮಾರ್ ಹೆಗಡೆ ನೆಹರು ಪ್ರಧಾನಮಂತ್ರಿ ಹೇಳಿದ್ರ? ಯಾರೋ RSS ನ ಸರಸಂಘ ಚಾಲಕರು ಹೇಳಿದ್ರ? ಏನೋ ಮಾತಿನ ಬರದಲ್ಲಿ ಹೇಳಿ ನಾನು ಅವ್ರನ್ನ ಓದ್ ಮಾಡ್ಕೊಳ್ತಾ ಇಲ್ಲ. ಸಂವಿಧಾನದ ಬಗ್ಗೆ ಸುಮ್ಮನೆ ವಿರೋಧ ಮಾಡಿದಂತವ್ರು ಅನಂತ್ ಕುಮಾರ್ ಹೆಗಡೆ ಸಂವಿಧಾನವನ್ನ ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ. ಬಿಜೆಪಿ ರೆಬೆಲ್ ಟೀಮ್ ನೇತೃತ್ವ ವಹಿಸಿರುವ ಯತ್ನಾಳ್ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸದಾನಂದ ಗೌಡರು ಮಾತನಾಡಿದ್ದಕ್ಕೆ ಬೆಚ್ಚಿಸ್ತಿದ್ದೀನಿ ಅಂತೀಯಲ್ಲ, ನೀನು ಏನ್ ಬ್ಲಾಕ್ ಮೇಲ್ ಮಾಸ್ಟರ ಅಂತ ಹೇಳಿ ಏಕವಚನದಲ್ಲೇ ಕಿಡಿಕಾರಿದ್ರು. ಜೊತೆಗೆ ಅದೇನು ಬಿಚ್ಚಿಡು ನೋಡೋಣ, ನಾವು ನಿಂದು ಬಿಚ್ಚಿಡ್ತೀವಿ ಅಂತ ಹೇಳಿ ಸವಾಲನ್ನ ಹಾಕಿದ್ರು.
ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಚಿತ್ರದುರ್ಗದಲ್ಲಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ, ಹೀಗಾಗಿ ಸಂವಿಧಾನ ಬದಲಾಯಿಸಲಿಕ್ಕೆ ನಾವು ಬಂದಿದ್ದು ಅಂತ ಹೇಳಿದ್ರು ಅಂತ ಸ್ವಪಕ್ಷದ ನಾಯಕನ ವಿರುದ್ಧವೇ ಕಿಡಿಕಾರಿದ್ರು. ಸಂವಿಧಾನ ಸನ್ಮಾನ ಅಭಿಯಾನದಲ್ಲಿ ಅನಂತಕುಮಾರ್ ಹೆಗಡೆಗೆ ಟಾಂಗ್ ಅನ್ನ ಕೊಟ್ರು. ಆ ಸಂವಿಧಾನದ ಬಗ್ಗೆ ಸುಮ್ಮನೆ ವಿರೋಧ ಮಾಡಿದಂತವ್ರು ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನ ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ. ಅವರೊಬ್ಬ ಹುಚ್ಚ. ಯಾರು? ಅನಂತಕುಮಾರ್ ಹೆಗಡೆ ನೆಹರು ಪ್ರಧಾನಮಂತ್ರಿ ಹೇಳಿದ್ರ? ಯಾರು RSS ನ ಸರಸಂಘ ಚಾಲಕರು ಹೇಳಿದ್ರ? ಏನೋ ಮಾತಿನ ಬರದಲ್ಲಿ ಹೇಳಿ ನಾನು ಅವ್ರನ್ನ ಓದ್ ಮಾಡ್ಕೊಳ್ತಾ ಇದ್ದೆ. ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಂದ ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶನ ವಿಚಾರ ಸಂಬಂಧ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅವರ ಶಾಸಕರಿಗೆ 50 ಕೋಟಿ ಕೊಟ್ಟರೆ ನಮಗೆ 10-15 ಕೋಟಿ ರು ಕೊಡ್ತಾ ಇದ್ರು. ಕೆಲವರಿಗೆ ಕೊಡ್ತಾ ಇರಲಿಲ್ಲ. ಬರುವ ದಿವಸಗಳಲ್ಲಿ 10-15 ಕೋಟಿ ರು ವಿಪಕ್ಷ ಶಾಸಕರಿಗೆ ಕೊಡ್ತೀವಿ. ಅವರು ಆತಂಕ ಪಡೋದು ಬೇಡ ಎಂದರು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಅವರ ಪಕ್ಷದ ಶಾಸಕರಿಗೆ 50 ಕೋಟಿ ಕೊಟ್ಟರೆ ನಾವು ಯಾರು ಅಪೋಸಿಷನಲ್ಲಿದ್ದೋ ಆ ಸಂದರ್ಭದಲ್ಲಿ ನಮಗೆಲ್ಲ 10 ಕೋಟಿ 15 ಕೋಟಿ ಕೊಡ್ತಾಯಿದ್ರು. ಕೆಲವರಿಗೆ ಕೊಡಲೇ ಇಲ್ಲ. ಈ ಬಾರಿ ನಾವು ನಮ್ಮ ಶಾಸಕರಿಗೆ 25 ಕೋಟಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ವಿರೋಧ ಪಕ್ಷದ ಶಾಸಕರಿಗೂ ಕೂಡ 10-15 ಕೋಟಿ ರೂಪಾಯಿಯನ್ನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆದ್ದರಿಂದ ಯಾರೂ ಅವರೇನು ಆತಂಕ ಪಡೋದು ಅಗತ್ಯ ಇಲ್ಲ. ಬರುವಂಥ ದಿವಸದಲ್ಲಿ ಅವರಿಗೂ ಕೂಡ 10-15 ಕೋಟಿ ಹಣವನ್ನು ಕೊಡ್ತಾರೆ. ಇನ್ನು ಇದೇ ವೇಳೆ ತುಮಕೂರಿಗೆ ಮೆಟ್ರೋ ರೈಲು ಬರುವ ಬಗ್ಗೆಯೂ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ರು. ಹೈದರಾಬಾದ್ ಕಂಪನಿ DPR ತಯಾರಿ ಮಾಡ್ತಾ ಇದ್ದಾರೆ. DPR ಆದ ಬಳಿಕ ಮುಂದಿನ ಕ್ರಮ ಸರ್ಕಾರ ತೆಗೆದುಕೊಳ್ಳಲಿದೆ. ವಸಂತನಾಸಪುರದಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಈಗಾಗಲೇ ಜಾಗ ಗುರುತಿಸಲಾಗಿದೆ. PPP ಮಾಡೆಲ್ನಲ್ಲಿ ಟೌನ್ಶಿಪ್ ನಿರ್ಮಿಸಲಾಗುತ್ತದೆ ಎಂದರು. ಇದೇ ವೇಳೆ ವಿಮಾನ ನಿಲ್ದಾಣ ನಿರ್ಮಾಣ ಬಗ್ಗೆಯೂ ಮಾಹಿತಿಯನ್ನು ನೀಡಿದರು. ಏರ್ಪೋರ್ಟ್ ವಿಚಾರ ಈಗ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಚರ್ಚೆ ಇಲ್ಲ. ಆಪ್ಷನ್ಸು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಏನಿದ್ದಾರೆ ಅವರು ಆಪ್ಷನ್ಸನ್ನು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ದಾಬಸ್ಪೇಟೆ, ಆಮೇಲಿಂದ ಇದು ನೆಲಮಂಗಲ, ದೊಡ್ಡಬಳ್ಳಾಪುರ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನೂತನ ಶಾಸಕ CP ಯೋಗೇಶ್ವರ್ ತಮ್ಮ ಕಚೇರಿ ತೆರೆದರು. ಸಾರ್ವಜನಿಕರ ಕುಂದು ಕೊರತೆ ಆಲಿಸಲು ಕಚೇರಿ ಉದ್ಘಾಟಿಸಿದರು. ವಾರದಲ್ಲಿ 3 ದಿನ ಕಚೇರಿಯಲ್ಲಿ ಜನರ ಸಮಸ್ಯೆ ಆಲಿಸಲಿದ್ದಾರಂತೆ. ನೂತನ ಕಚೇರಿಯಲ್ಲಿ ವಿಶೇಷ ಪೂಜೆ, ಹೋಮ, ಹವನವನ್ನ ನಡೆಸಿದರು. ಈ ವೇಳೆ CPYಗೆ ಮುಖಂಡರು, ಕಾರ್ಯಕರ್ತರು ಶುಭ ಹಾರೈಸಿದರು. ಮಂಡ್ಯ ಅಬಕಾರಿ